ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ವೆಡ್ನೆಸ್ಡೇ ಆ್ಯಂಡ್ ಟೈಮ್ ಬಂದು 11 ಆಗಿದೆ. ಸೊ ಬೆಳಗ್ಗೆಯಿಂದ ಸ್ನಾನ ಎಲ್ಲ ಆಗಿ ಪೂಜೆ ಆಗಿ ಮೈಗೆ ಸ್ವಲ್ಪ ಲೈಟಾಗಿ ಜ್ವರ ಬಂದಿದೆ. ಬಟ್ ಶೀತ ಮಾತ್ರ ತುಂಬಾ ಆಗಿದೆ ಅವನಿಗೆ. ಇವತ್ತಿಗೆ 3 ದಿವಸ ಆಯಿತು ಅವನಿಗೆ ಶೀತ ಆಗಿ. ಸೊ ಅವನ್ನ ನೋಡ್ಕೋತಾ ಸ್ವಲ್ಪ ಬ್ಯುಸಿ ಆಗಿದೆ. ಸೊ ಅದಕ್ಕೆ ಡೈಲಿ ವ್ಲಾಗ್ನ ಮಾಡೋಕ್ಕಾಗಿದ್ದಿಲ್ಲ 1-2 ದಿನ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಸಿರಪ್ ಹಾಕಿದ್ದೀನಿ. ಮೈಯುಗೆ ಸಿರಪ್ ಹಾಕಿ ಮಲಗಿಸಿದ್ದೆ. ಅವನು ಮಲಗಿದ್ದಾನೆ. ಇಲ್ಲಿ 7 ನೋಡಿದರೆ ಆಟ ಆಡ್ತಾ ಇದ್ದಳು. ಸೊ ಹಂಗೆ ಕ್ಲಿಪ್ಪಿಂಗ್ಸ್ ಅಂತ ತೆಗ್ದೆ. ಸುಮ್ಮನೆ ಆಟ ಆಡ್ತಾಳೆ. ಇವಾಗೇನು ಅಳೋದಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಕಮ್ಮಿ ಮಾಡಿದ್ದಾನೆ, ಅಳೋದಿಲ್ಲ. ಆ್ಯಂಡ್ ನನಗೆ ಕೂಡ ಶೀತ ಆಗಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿ ವಾಯ್ಸ್ ಚೇಂಜ್ ಆಗಿದೆ. ಸೊ ಅದಕ್ಕೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಿದ್ದಿಲ್ಲ ಇಷ್ಟು ದಿನವೂ ನನಗೆ ಒಟ್ಟು ಮಾತಾಡೋಕ್ಕೆ ಆಗ್ತಿದ್ದಿಲ್ಲ. ಫುಲ್ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಸೊ ಇವತ್ತು ನಾನು ಸ್ಯಾಟರ್ಡೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಕೂಡ ನಾನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಮಮ್ಮಿ ಹೊಸ ಸರ ಏನೋ ತೊಗೊಂಡಿದ್ರು, ಅದನ್ನು ತೋರಿಸ್ತಾಯಿದ್ರು ಚೆನ್ನಾಗಿದೆನಾ ಅಂತಂದೇಳಿ. ಅದು ಹಳೆ ಡಿಸೈನ್ ಬಿಡು, ಅಷ್ಟೇನು ಚೆನ್ನಾಗಿಲ್ಲ ಅಂತ, ನನಗೇನು ಇಷ್ಟ ಆಗಲಿಲ್ಲ ಅಂತ ಹೇಳಿದೆ. ಸೊ ಅವ್ರು ಹಾಕ್ಕೊಂಡು ನೋಡ್ತಾಯಿದ್ರಿ. ಇಲ್ಲಿ ಅಮ್ಮನೂ ಆಟ ಆಡ್ತಾಯಿದ್ಲು. ಹೂ ಅನ್ಕೊಂತ ಆಟ ಆಡ್ತಾ ಇರ್ತಾಳೆ. ಇವಾಗೇನು ಅಳೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಕಮ್ಮಿ ಮಾಡಿದ್ದಾಳೆ. ನಗೋದು, ನೋಡೋದು ಆ ಥರ ಎಲ್ಲ ಸ್ಟಾರ್ಟ್ ಆಗಿದೆ. ಬಟ್ ಏನು ಜಾಸ್ತಿ ಅಳೋದಿಲ್ಲ. ಸುಮ್ಮನೆ ಮಲ್ಕೋತಾಳೆ, ಹಾಲು ಕುಡಿದು ಸುಮ್ಮನೆ ಮಲ್ಕೋತಾಳೆ, ಇಲ್ಲ ಆಟ ಆಡ್ತಾಳೆ. ನೈಟು ತೊಂದರೆ ಕೊಡೋಲ್ಲ. ಅದು ಒಂದು ನನಗೆ ಮೇಜರ್ ಸಮಸ್ಯೆ ಹೋಗಿರೋದಂದರೆ ನೈಟು ಮಲ್ಕೋತಾಳವಳು. ಒಂದು ಸ್ವಲ್ಪನೂ ಎದ್ದೇಳೋದಿಲ್ಲ. ನಾನೇ ಎಚ್ಚರ ಮಾಡಿಸಿ ಫೀಡ್ ಮಾಡಿಸಿ ಮತ್ತೆ ಮಲಗಿಸ್ತೀನಿ. ಸೊ ನನಗೆ ಸಿಕ್ಕಾಪಟ್ಟೆ ಶೀತ ಆಗಿಬಿಟ್ಟೈತೆ, ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟೈತೆ. ಸೊ ಅದಕ್ಕೆ ಸ್ವಲ್ಪ ವ್ಲಾಗು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವತ್ತು ಅಯ್ಯೋ ಈ ಕಡೆ ತಿರುಗಿ ಹಾಯ್ ಮಾಡ್ಕೊಂಡ. ಹಾಯ್ ಏನು ಹಾಯ್ ಮಾಡೆ, ಹಾಯ್ ಮಾಡು, ಹಿಂಗೆ ಕಾಣಿಸ್ತಿದ್ಯಾ? ಹಾಯ್ ಮಾಡು. ತೋ ಮುಟ್ಟಬಾರ್ದು. ಹಾಯ್ ಮಾಡು ಅನ್ನ. ಈಗೇನಿಲ್ಲ, ಸಿರಪ್ ಹಾಕೋದು ಮತ್ತೆ. ಹಾಯ್ ಮಾಡೆ, ಪ್ಲೇನ್ ಕಿಸ್ ಕೊಡು. ಥ್ಯಾಂಕ್ ಯು. ನನಗೆ ಹುಷಾರಾಗೈತಾ? ಶೀತ ಕಮ್ಮಿ ಆಗೈತಾ? ಯಾರು ಸಿರಪ್ ಹಾಕಿದ್ದು? ಯಾರು? ಅಮ್ಮ ಬಾಯ್. ಓಕೆನಾ? ನಡಿ. ಅಯ್ಯೋ ಸಿರಪ್ ಹಾಕಿದ್ದು ಯಾರು ಪೂಜಿ? ಅಮ್ಮ ಹಾಕಿದ್ರಾ? ವಾಯ್ಸ್ ಚೇಂಜ್ ಆಗೈತಾ ನಿಂದು? ಅಪ್ಪ ಇವಳು ವಾಯ್ಸ್ ನೋಡಪ್ಪ. ನಿಮ್ಮ ತಂಗಿ ವಾಯ್ಸ್ ನೋಡಪ್ಪ, ನಿಮ್ಮ ತಂಗಿದು ಏನು ಮಯ್ಯೋ? ನಿಮ್ಮ ತಂಗಿ ಹೆಸರೇನಮ್ಮ? ಐಶು ಅಲ್ಲ ಪೂಜಿ, ನನ್ನ ಹೆಸರು, ಅದು ಅಮ್ಮನ ಹೆಸರು. ನಿಮ್ಮ ತಂಗಿ ಹೆಸರೇನು? ಐಚು. ಅಮ್ಮು. ಐಶು ಅಂತೀಯಾ? ನಿಮ್ಮ ಅಮ್ಮನ ಹೆಸರೇನು? ಐಚೆ. ನಿಂದು ವಾಯ್ಸ್ ಚೇಂಜ್ ಆಗೈತಲ್ಲ, ಶೀತಾಗಿ ವಾಯ್ಸ್ ಚೇಂಜ್ ಆಗಿದೆ ನಕ್ಕಂದ. ಆರಾಮಾಗ್ತೈತೆ ಬಿಡು, ಆರಾಮಾಗತ್ತೆ ಬಿಡಿ. ಇನ್ನೊಂದು ದಿವಸ ಆರಾಮಾಗತ್ತೆ. ಏನಾದ್ರು ಹುಷಾರಿಲ್ಲದೆ ನೋಡೋಕ್ಕೆ ಆಗಲ್ಲ, ಸಪ್ಪಗೋಗ್ಬಿಡ್ತಾನೆ. ಇವತ್ತೇ ಸ್ವಲ್ಪ ಆ್ಯಕ್ಟಿವ್ ಇದ್ದಾನೆ, ನಿನ್ನೆ ಸಂಜೆಯಿಂದ ಆ್ಯಕ್ಟಿವ್ ಇದ್ದಾನೆ ಅಲ್ಲ.
ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿದ್ರು. ನನಗೆ ಯಾಕೋ ಚಿಕನ್ ತಿನ್ಬೇಕು ಅನ್ನಿಸ್ತಿತ್ತು. ಸೊ ಅದಕ್ಕೆ ಚಿಕನ್ ತೊಗೊಂಬರ್ರಿ ಅಂತ ತರಿಸ್ಕೊಂಡಿದ್ದೆ. ಸೊ 2 kg ಚಿಕನ್ ತೊಗೊಂಬಂದಿದ್ರಾ, ಅದನ್ನು ನಾನು ಸ್ವಲ್ಪ ಚಿಕನ್ ಫ್ರೈನ ಮಾಡ್ಕೊಳ್ಳೋಣ. ಒಂದು 5-10 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಹಂಗೆ ಚಿಕನ್ ಫ್ರೈ ಮಾಡ್ಕೊಂಬಿಡೋಣ ಅಂತಂದೇಳಿ, ಏನಿಲ್ಲ ನಿಮ್ಗೇನಾದರೂ ಅರ್ಜೆಂಟಾಗಿ ಚಿಕನ್ ಫ್ರೈ ಮಾಡಬೇಕು ಅಂತ ಅನಿಸಿದರೆ ಎಣ್ಣೆ, ಸ್ವಲ್ಪ ಮೆಂತ್ಯ ಪುದೀನ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಳೋದು ಬೇಡ, ಬರೀ ಒಂದೇ ಮೆಣಸಿನ್ಕಾಯಿ 2 ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾಕು. ಆನಂತರ ಮಸಾಲೆ ಪೌಡ್ರ್ ಏನೇನಿದೆ, ಖಾರ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಚಿಕನ್ ಹಾಕ್ಕೊಂಡ್ರೆ ಅಷ್ಟೇ, ಮುಗೀತು. ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಅದೆಲ್ಲ ಫ್ರೈ ಆಗಿಬಿಡುತ್ತೆ. ತುಂಬಾ ಟೇಸ್ಟಾಗಿರುತ್ತೆ. ಹಂಗೇನೂ ತಿನ್ಬೋದು, ಅಥವಾ ಅನ್ನ ಜೊತೆ, ಇಲ್ಲಾಂದರೆ ರೊಟ್ಟಿ ಜೊತೆನಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ಅದು. ನಾನು ಅದಕ್ಕೆ ಸ್ವಲ್ಪ ಹೊಟ್ಟೆ ಹಸಿವಾಗಿದೆ ಅಂತಂದೇಳಿ ನಾನು ಇದನ್ನೇ ಮಾಡ್ಕೊತಾ ಇದ್ದೆ, ಚಿಕನ್ ಫ್ರೈನ. ಕಣ್ಣು ಮುಚ್ಚಿದ್ರೆ ಅಷ್ಟೇ ತೋರಿಸೋದು. ಕಣ್ಮುಚ್ಚು, ನೀಟಾಗಿ ಕಣ್ಮುಚ್ಚು, ಕಣ್ಣು ಮುಚ್ಚು. ತಗೋ. ನಾನಿಲ್ಲಿ ಅವನಿಗೆ ಜಿಯೋ ಮಾರ್ಟಿಂದ ಓಟ್ಸ್ ಮತ್ತು ವೇಫಿ ಅಂತ ಚಾಕ್ಲೇಟ್ ರೋಲ್ ತರಿಸಿದ್ದೆ. ಸೊ ಅವನಿಗೆ ಸ್ನ್ಯಾಕ್ಸಿಗೆ ಅಂತಂದೇಳಿ ಅವ್ನು ಚಾಕ್ಲೇಟ್ ತರಿಸಿದ್ದೆ, ಅದು ತಿಂತಾನೇ ಇಲ್ಲ. ಬಟ್ ಓಟ್ಸ್ನ ನಾನು ಇನ್ಮೇಲಿಂದ ಕೊಡಬೇಕು ಅಂತಂದೇಳಿ ತರಿಸಿದ್ದೀನಿ. ಸೊ ಅವ್ನು ತಿಂತಾನೇ ಇಲ್ಲ, ಗೊತ್ತಿಲ್ಲ, ನಾಳೆಯಿಂದ ಟ್ರೈ ಮಾಡಬೇಕು. ಕಲರ್ ಹಾಕ್ಬಾರ್ದು. ಸಾಕು ಬೇಕು. ಕಾರ್ನಿಗಿಲ್ಲ. ಎಷ್ಟು ಲೋಟ ಇಡಿಸ್ತದೆ ಅದ್ರಾಗ? 2 ಲೋಟ ಸಾಕು. ನೋಡಿ ಇಷ್ಟು ಗಲೀಜು ಮಾಡಿಟ್ಟಿದ್ದೀನಿ. ನೈಟ್ ಟೈಮು ಮಯುಗೆ ಸಿರಪ್ ಹಾಕಬೇಕಾಗಿತ್ತು. ಸೊ ಅದಕ್ಕೆ ಅವನು ಸಿರಪ್ ಕುಡಿ ಅಂತ ಹೇಳಿದರೆ ಅವನು ಎಷ್ಟು ನಾಟಕ ಮಾಡ್ತಾನೆ ಅಂದರೆ ಸಿರಪ್ ಕುಡಿಲಿಕ್ಕೆ. ಮುಂಚೆಲ್ಲ ಕುಡಿತಾನೆ, ಇವಾಗಲೂ ಕುಡಿತಾನೆ. ಅವನಿಗೆ ಫೋರ್ಸ್ ಮಾಡಿ ಹಾಕಿದರೆ, ಬಟ್ ಅಮ್ಮು ಇದ್ದಾಳಲ್ಲ, ಅಮ್ಮು ಅಂತೂ ಕುಡಿಯೋದೇ ಇಲ್ಲ. ಹಾಗೆ ಉಗಿತಾಳೆ, ಇವನು ಉಗಿಯಲ್ಲ, ನುಂಗ್ತಾಳೆ ಹಾಕಿದರೆ. ಸೊ ಅದಕ್ಕೆ ಹೊಸ ಸಿರಪ್ ಏನೋ ತರಿಸಿದ್ದೆ ನಾನು, ಹಳೇದೆಲ್ಲ ಖಾಲಿಯಾಗಿತ್ತು ಅಂತಂದೇಳಿ, ಶೀತದ್ದು ಮತ್ತು ಜ್ವರದ್ದು. ಸೊ ಆ್ಯಂಟಿಬಯೋಟಿಕ್ಕು ಮತ್ತು ಶೀತದ್ದು ತರಿಸಿದ್ದೆ ನಾನು ಹೊಸದು. ಅದನ್ನೇ ಹಾಕೋಣ ಅಂತಂದೇಳಿ ಓಪನ್ ಮಾಡ್ತಾಯಿದ್ದೆ. ನನಗಂತೂ ಬರಲಿಲ್ಲ ತೆಗಿಯೋಕ್ಕೆ, ಅದು ಥ್ರೆಡ್ ಸ್ವಲ್ಪ ಫಿಟ್ ಇತ್ತು. ಸೊ ನಮ್ಮ ಮನೆಯವ್ರ ಕೈಲೂ ಕೊಟ್ಟೆ, ಅವ್ರ ಕೈಲೂ ತೆಗಿಯೋಕ್ಕಾಗಲಿಲ್ಲ. ಸೊ ಚಾಕು ತಗೊಂಡು ನಾನು ಕೊಯ್ಕೊಂಡು ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ತಮ್ಮ ನಾನು ಟ್ರೈ ಮಾಡ್ತೀನಿ ಕೊಡಿಲಿ ಅಂತಂದೇಳಿ ಇಸ್ಕೊತಾ ಇದ್ದ. ಸೊ ನಮ್ಮ ಮನೆಯವರು ಅವತ್ತಿನ ದಿನ ಅವ್ರದ್ದು ಸ್ಟಾಫ್ ಕಡೆಯಿಂದ ಟ್ರಿಪ್ ಹೋಗ್ತಾಯಿದ್ರು ಚಿಕ್ಕಮಂಗ್ಳೂರು ಸೈಡು. ಸೊ ಅಲ್ಲಿಗೆ ಹೋಗಬೇಕು ಅಂತಂದೇಳಿ ರೆಡಿ ಆಗಿದ್ದರು. ಬಟ್ ನೈಟ್ ಹೋಗಲಿಲ್ಲ ಅವರು, ಬೆಳಗಿನ ಜಾವ 4 ಗಂಟೆಗೇನೋ ಹೋದ್ರು ಅವರು. ಸೊ ಅದಕ್ಕೆ ನೈಟ್ ನನಗೆ ಚಿಕನೆಲ್ಲ ಊಟ ಮಾಡಿಕೊಂಡು ಹೋಗಿ ನಮ್ಮ ಮನೇಲಿ ಹೋದರು. ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಅಲ್ಲಿಂದನೇ ಹೋದರು ಸ್ನಾನ ಎಲ್ಲ ಮಾಡಿಕೊಂಡು. ಆ್ಯಂಡ್ ನಾನು ಅವನಿಗೆ ಸಿರಪ್ ಹಾಕೋಣ ಅಂತಂದೇಳಿ ಇಷ್ಟೆಲ್ಲ ಸಾಹಸ ಮಾಡ್ತೀನಿ, ಅವ್ರ ಕೈಲೂ ಬರಲಿಲ್ಲ. ಸೊ ಫೈನಲಿ ನಾನು ಚಾಕು ತೊಗೊಂಡು ಬಂದು ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೆ.
ಬಾ ಬಂದು ನಾಡ್ಕೊಂಬಂತ ಅಷ್ಟೇ ಇದು ಮಾಡ್ತಾನೆ ಮಾಡ್ತಾನೆ ಜ್ಯೂಸ್ ಇದು ನೋಡಿ ಇದು ಸ್ಟ್ರಾಬೆರಿ ಜ್ಯೂಸು ಇದು ಆರೆಂಜ್ ಜ್ಯೂಸ್ ಗೊತ್ತಾ ಜ್ಯೂಸ್ ಕುಡಿಬೇಕು ಜಾನುವರಿ ಅಂತಿದ್ದು ನಾನು ಕೊಡ್ತೀನಿ ಸ್ಟ್ರಾಬೆರಿ ಜ್ಯೂಸ್ ಆಮೇಲೆ ಸ್ಟ್ರಾಬೆರಿ ಜ್ಯೂಸ್ ಚೆನ್ನಾಗಿ ಏ ನೋ ಸ್ಟ್ರಾಬೆರಿ ಜ್ಯೂಸ್ ಕುಡಿಬೇಕು ಅಪ್ಪ ಎಷ್ಟು ಕಾಮಿಡಿ ಅಂದರೆ ಅದರಲ್ಲೂ ನಾನು ಆ ಔಷಧಿನ ನಾನು ಶೇಕ್ ಮಾಡೋಣ ಅಂತ ಹೋದರೆ ಅದು ಚಲ್ಲೇ ಹೋಗ್ಬಿಡ್ಬೇಕು. ಅದು ಕ್ಯಾಪ್ ಲೂಸ್ ಐತಿ, ನಾನು ಓಪನ್ ಮಾಡಿರೋದು ನನಗೆ ನೆನಪಿಲ್ಲ. ಸೊ ಔಷಧಿ ಎಲ್ಲ ಚೆಲ್ಲಿ ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಗೋಯ್ತು. ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಬಂದಮೇಲೆ ಅವನನ್ನು ಅವ್ರ ಪಪ್ಪನೇ ಕರ್ಕೊಂಡೋದ್ರು. ಆಮೇಲೆ ಅವ್ರ ತಾತನ ಜೊತೆ ಹೋದ. ಅಲ್ಲೇ ಹೋಗಿ 2ನೇ ಔಷಧಿ ಕೂಡ ಹಾಕಿದೆ ಜ್ವರದ್ದು. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಐತಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.